ಬಾಬಾ ಜಾನ್ ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬಿಸ್ಮಿಲ್ಲಾ ನಗರದಿಂದ ಬಂದಿದ್ದೀವಿ. ಓಕೆ, ನಿಮಗೆ ಏನು ಪ್ರಾಬ್ಲಮ್ ಇತ್ತು ಸರ್? ಬ್ಯಾಕ್ ಪೇನು, ಕಾಲು ನೋವು, ಕಾಲಿನಲ್ಲಿ ಉರಿ ಎಲ್ಲ ಆಯಿತು. ರಾತ್ರಿ ಹೊತ್ತು ಮಲ್ಗಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಉರಿ ಇತ್ತು, ಕಾಲಿನಲ್ಲಿ ಎಲ್ಲ ಜೂಮ್ ಬರ್ತಾ ಇತ್ತು. 6 ವರ್ಷದಿಂದ ಇದೆ ನನಗೆ ಇದು. ನಾನು ಏನೇನೋ ಮಾಡಿದೆ, ಕಮ್ಮಿ ಆಗಿಲ್ಲ. ಸರ್ಜರಿನೂ ಮಾಡಿದೆ, ಆಗ್ಲೂ ಕಮ್ಮಿ ಆಗಿಲ್ಲ. ಇಲ್ಲಿ ಬಂದಮೇಲೆ ಪೇನ್ ಕ್ಯೂರ್ಗೆ ಸ್ವಲ್ಪ ನನಗೆ ಕ್ಯೂರ್ ಆಗಿದೆ. ಮಲ್ಗಕ್ಕೆ ಆಗ್ತಾ ಇದೆ ರಾತ್ರಿ ಹೊತ್ತು ಆರಾಮಾಗಿ. ಪೇನ್ನು ಕಮ್ಮಿ ಆಗಿದೆ, ಬರ್ನಿಂಗು ಕಮ್ಮಿ ಆಗಿದೆ, ಅಷ್ಟೆಲ್ಲ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗೂ ಇರುತ್ತೆ ಸರ್ಜರಿ, ಅದು ಲಾಸ್ಟ್ ಆಪ್ಷನ್. ಆದರೆ ಸರ್ಜರಿ ಆದಮೇಲೆ ಸರಿಯಾಗಿಲ್ಲ, ಆದಮೇಲೆ ಏನು ಮಾಡಬೇಕು, ಆ ಕ್ವಶನ್ ಉತ್ತರ ಸಿಗಬೇಕು. ಸೊ ಈ ಸರ್ ಬಂದಿದ್ದಾರೆ, ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ, ಇನ್ನೊಂದು ಟ್ರೀಟ್ಮೆಂಟ್ ಇದೆ ಇವ್ರಿಗೆ. ಆದರೆ ಇವಾಗ ಇವ್ರಿಗೆ ಮಲ್ಗಕ್ಕೆ ಆಗ್ತಾ ಇದೆ, ಆರಾಮಾಗಿ ಮಲ್ಗ್ತಾ ಇದ್ದೀನಿ ನಾನು. ಮೊದಲು ಮಲ್ಗ್ತಾ ಇರಲಿಲ್ಲ. ಆದರೆ ಇಲ್ಲೇ ಮೆಡಿಸಿನ್ ಇಲ್ಲ, ವಿತೌಟ್ ಎನಿ ಮೆಡಿಸಿನ್ ಥೆರಪಿ ಮೂಲಕ ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ನಲ್ಲಿ ಸ್ಪೈನ್ ಕರೆಕ್ಷನ್ ಮಾಡ್ತೀವಿ, ಅಕ್ಯುಪಂಕ್ಚರ್ ಇರುತ್ತೆ, ಕಮ್ಮಿ ಅಷ್ಟೇ. ಸೊ ಕೆಲವೊಬ್ರು ಪೇಷಂಟ್ಸ್ಗೆ ಈ ಥರ ಇದೆ, ಸರ್ಜರಿ ಮಾಡಬೇಕು, ಆ ಸರ್ಜರಿ ಮಾಡಿದ್ಮೇಲೆ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ. ಒಂದ್ಸತಿ ಪೇನ್ ಕ್ಯೂರ್ಗೆ ಬನ್ನಿ. ಈ ಥರ ಇವ್ರಿಗೆ 6 years ಆಗಿತ್ತು, ಆಲ್ಮೋಸ್ಟ್ 6 years. 6 years ಆಗಿತ್ತು. ನೈಟ್ ಮಲ್ಗಕ್ಕೆ ಆಗ್ತಾ ಇದೆ, 1 hour ಮಲ್ಗ್ತಾ ಇರಲಿಲ್ಲ ನಾನು. ಆ ಕಂಡೀಷನ್ ತುಂಬ ಬರ್ನಿಂಗ್, ಬ್ಯಾಕು ಕಾಲು ಇಲ್ಲ. ಆದಮೇಲೆ ಇವರು ಎಲ್ಲ ಟ್ರೈ ಮಾಡಿದ್ಮೇಲೆ ಸರ್ಜರಿಗೆ ಹೋಗ್ತಾರೆ. ಸರ್ಜರಿ ಆದಮೇಲೆ ಸೇಮ್ ಪರಿಸ್ಥಿತಿ. ಇವಾಗ ಇಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಇವ್ರಿಗೆ ಇವಾಗ ಆರಾಮಿದೆ, ಇಂಪ್ರೂವ್ಮೆಂಟ್ ಆಗಿದೆ, ಆರಾಮಾಗಿದೆ. ಒಂದ್ಸತಿ ನೀವು ಬನ್ನಿ, ವಿಸಿಟ್ ಮಾಡಿ, ಚೆಕ್ ಮಾಡಿ, ಕನ್ಸಲ್ಟ್ ಮಾಡಿ, ಟ್ರೀಟ್ಮೆಂಟ್ ತಗೊಳ್ಳಿ, ನಿಮಗೂ ಒಳ್ಳೇದಾಗತ್ತೆ. ಸರ್ಜರಿ ಮಾಡೋಕ್ಕೆ ಹೋಗ್ಬೇಡಿ, ಸರ್ಜರಿ ಮಾಡೋಕ್ಕೆ ಮುಂಚೆ ಎಲ್ಲೂ ಹೋಗ್ಬೇಡಿ. ಸರ್ಜರಿ ಮಾಡಿದ್ಮೇಲೆ ತುಂಬಾ ಕಷ್ಟ ಇರುತ್ತೆ. ನಾನು ಇವ್ರಿಗೆ ಹೇಳಿದ್ದೀನಿ ಸರ್ ಸರ್ಜರಿ ಆಗಿದೆ, ಆದ್ರೆ ಇವಾಗ ಎಲ್ಲಿ ಹೋಗ್ಬೇಕು, ಇವ್ರಿಗೆ ಸರ್ಜರಿ ಆಗಿದೆ, ಇವಾಗ ಎಲ್ಲಿ ಹೋಗ್ಬೇಕು. ಸೊ ಹೇಳಿದ್ದೀನಿ ಸರ್ ಮಾಡೋಣ. ಹೇಗೆ ನಾನು ಟ್ರೀಟ್ಮೆಂಟ್ ಥೆರಪಿ ಸ್ಟಾರ್ಟ್ ಮಾಡಿದ್ದೀವಿ, ಅದರ ಪ್ರಕಾರ ಅವ್ರಿಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ದಿನ ಇವ್ರಿಗೆ ಟ್ರೀಟ್ಮೆಂಟ್ ಆಗಿದೆ. ಇವಾಗ ಮಲ್ಗಕ್ಕೆ ಆಗ್ತಾ ಇದೆ. ಫುಲ್ ಕಾಲುರಿ, ಪೇನ್, ಉರಿ ಇತ್ತು, ಆ ಕಂಡೀಷನ್ ಇದೆ.